ತಾನೇ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ನೋಡ್ಕೊಂಬಂದೆ. ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ನೋಡಿದ್ಮೇಲೆ ನನಗೆ ಗುಡ್ ಮ್ಯಾನರ್ಸ್ ಆಗಬೇಕು ಅಂತ ಒಂದು ಮೆಸೇಜ್ ಕೊಟ್ಟವ್ರು ಸಿನಿಮಾದಲ್ಲಿ. ಯಾಕೆ ಗೊತ್ತಾ, ಇವಾಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳೆಲ್ಲ ಗನ್ ಹಿಡ್ಕೊಂಡು ಊರಿಂದ ಊರು ಬಿಟ್ಟು ಬಂದು ದುಡಿಯೋಕ್ಕಂತ ಬಂದು ಗನ್ ಕೆಲಸಕ್ಕೆ ಅದೇ ರೌಡಿಸಮ್ ಮಾಡ್ಕೊಂಡು ಹಾಳಾಗ್ತಾ ಇದ್ದಾರೆ. ಆ ಥರ ಹುಡುಗರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಬ್ಯಾಡ್ ಮ್ಯಾನರ್ಸ್ ಆಗಬೇಡಿ, ಗುಡ್ ಮ್ಯಾನರ್ಸ್ ಆಗಲಿ. ತುಂಬ ಚೆನ್ನಾಗಿದೆ. ರಚಿತಾರಾಮ್ ಸೆಕೆಂಡ್ ಹಾಫಲ್ಲಿ ಬಂದಮೇಲೆ ನೆಕ್ಸ್ಟ್ ಲೆವೆಲಾಗೆ ಮೂವಿ ತೊಗೊಂಡೋಗುತ್ತೆ. ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ನಿಮಗೇನು ಇಷ್ಟ ಆಯ್ತು ಜಾಸ್ತಿ? ರಚಿತಾರಾಮ್ ಅವ್ರು ಇಷ್ಟ ಆಯಿತು. ಸಿನಿಮಾ ಹೆಂಗೆ? ಸೂಪರ್ ಸರ್, ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಬಿಡಿ, ಒಂದು ಒಳ್ಳೆ ಸಿನಿಮಾ. ತುಂಬ ದಿವಸಗಳ ನಂತರ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸೂಪರ್. ಎಲ್ಲರೂ ಥಿಯೇಟ್ರಲ್ಲೇ ಬಂದರು. ಅಬ್ಸಿ ಕಂಪ್ಲೇಶ್ ಅವ್ರ ಆ್ಯಕ್ಟಿಂಗ್ ಸರ್, ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡಲೇ ಬರುತ್ತೆ ಸರ್. ಯಾಕಂದರೆ ಎರಡನೇ ಸಿನಿಮಾಗೆ ಈ ಥರ ಪಿಕಪ್ ಆಗೋರೆ ತುಂಬ ಆಡ್ಸಪ್ ಸರ್. ಅವ್ರಿಗೆ ತುಂಬ ಚೆನ್ನಾಗಿ ಮಾಡೋರು ಸರ್. ಮುಂಚೆ ಅಂಬರೀಷ್ ಅವರು ಅಭಿಮಾನಿ ನಾನು, ಇವಾಗ ಇವ್ರಿಗೆ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ನಡೆಸಿದ್ದಾರೆ ಸರ್, ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿದೆ. ಸಿನಿಮಾ ಮಾತ್ರ ಸಕ್ಕತ್ತಾಗಿದೆ. ಸಿನಿಮಾ ನೋಡಿದೆ, ಈಗ ತುಂಬ ಚೆನ್ನಾಗಿದೆ ಸಿನಿಮಾ. ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅಂಬರೀಷ್ ಒಂದು ಡೈಲಾಗ್ ಕೊಡ್ತೀನಿ. ದುಂಡಿಗಿರೋ ಜಗತ್ತಿನಲ್ಲಿ ಚಂಡಿರೋ ಮಂಡ್ಯದಲ್ಲಿ ನನ್ನ ಕಳ್ತಾನ ಇರೋದು ಈ ಮಂಡ್ಯದಲ್ಲಿ. ಕುವೆಂಪು ಕವನ ಕೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ನೋಡ್ತಾ ಹುಟ್ಟಿದ ಗಂಡು ಮಂಡ್ಯದ ಗಂಡು ನಾನೇ ನಿಮ್ಮ ಪ್ರೀತಿಯ ರಬಲ್ ಸ್ಟಾರ್. ಮುದ್ದೆ ಕನ್ವರ್ ನೈ ಕನ್ವರ್ ಲಾಲ್ ಬೋಲೋ. ಬಂಟಿ ಸಲಗ ಅಂದರೆ ರಬಲ್ ಸ್ಟಾರ್, ಐರಾವತ ಅಂದರೆ ಚಾಲೆಂಜಿಂಗ್ ಸ್ಟಾರ್, ರಗಡ್ ಅಂದರೆ ನಮ್ಮ ಲೀಡಿಂಗ್ ಸ್ಟಾರ್. ಚೆನ್ನಾಗಿದೆ. ಡೈರೆಕ್ಷನ್ ಸೂಪರ್ ಸೂಪರ್ ಆಗೈತೆ ಪಿಕ್ಚರ್. ನಿಜವಾಗ್ಲೂ ಹೆಂಗೆ ರೆಬಲ್ ಸ್ಟಾರ್ ಅಲ್ಲ, ರೆಬಲ್ ಸ್ಟಾರ್ನ ಮತ್ತೆ ಕಮ್ಬ್ಯಾಕ್ ಮಾಡ್ದಂಗೆ ಆಯಿತು. ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ತುಂಬ ಎಫರ್ಟ್ ಆಗಿ ಮಾಡಿದ್ದಾರೆ. ಎಲ್ಲೂ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗೋಕೆ ಬಿಡಲ್ಲ. ಸಿನಿಮಾ ಏನು ಸ್ಟಾರ್ಟಿಂಗ್ ಹೆಸರುಗಳು ಬರ್ತಾ ಇರುತ್ತೆ, ಎಂಡಿಂಗಲ್ಲಿ ಮತ್ತೆ ಅದೇ ನೇಮ್ ಬೋರ್ಡ್ ಬರೋವರೆಗೂ ಕಣ್ಣು ಮುಚ್ಕೊಂಡು ನೋಡೋ ಥರ, ಕಣ್ಣು ಮುಚ್ಚೋಕ್ಕೆ ಬಿಡಲ್ಲ. ಆ ಥರ ಸಿನಿಮಾ ಇದೆ. ನಿಜವಾಗ್ಲೂ ಇವತ್ತಿನ ಯಂಗ್ಸ್ಟರ್ಸ್ಗೆ ಇವತ್ತಿನ ಅಟ್ರಾಕ್ಷನ್ ಇಟ್ಕೊಂಡು ನೋಡೋಂಥ ಸಿನಿಮಾ. ಈ ಒಂದು ಸಿನಿಮಾಗೆ ನಮ್ಮ ಬಾಸ್ ಬೆನ್ನೆಲು ಬಂದು ನಿಂತ್ಕೊಂಡಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಡೈರೆಕ್ಷನ್ ವಿಚಾರಕ್ಕೆ ಬಂದರೆ ಸ್ಕ್ರೀನ್ ಪ್ಲೇ ತುಂಬ ಅಚ್ಚುಕಟ್ಟಾಗಿದೆ. ಸೊ ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಬಂದು ನೋಡಿ, ನಿಜವಾಗ್ಲೂ ತುಂಬ ಅಚ್ಚುಕಟ್ಟಾಗಿದೆ. ಥ್ಯಾಂಕ್ ಯು ಸೊ ಮಚ್. ಅಭಿಷೇಕ್ ಅವ್ರ ಅದೇ ಹೇಳಿಲ್ವಾ, ಈ ಡೈರೆಕ್ಷನ್ ಯಾರು ಹೇಳಿ ಮಾಡಿರೋದು? ಸೂರ್ಯ ಅಂತ. ಅವ್ರು ದೊಡ್ಡ ಮನೆ ಹುಡುಗ ಆಗಿರಲಿ, ಸಲಗಾಗಲಿ, ಎಂತೆಂಥ ಪಿಕ್ಚರ್ ತೆಗೆದಿದ್ದಾರೆ. ಇದೊಂಥರ ಬೇರೆ ಸಬ್ಜೆಕ್ಟ್ ಇಟ್ಕೊಂಡು ಬೇರೆ ಸ್ಕ್ರೀನ್ ಪ್ಲೇನೇ ತಂದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಫೈಟ್ ನೋಡಿದರೆ ನನಗೆ ತುಂಬ ಇಷ್ಟ ಆಯಿತು. ಆ ಹೈಟಿಗೆ ಕ್ಯಾಮ್ರಾ ಸಾಲಲ್ಲ, ಹಂಗಾದ್ರೂ ಫೈಟ್ ಸಖತ್ತಾಗಿ ಮಾಡಿದ್ದಾರೆ. ಒಂದು ಸಿನಿಮಾದಲ್ಲಿ ಅಂಬರೀಷ್ ಅವ್ರು ಮಾಡಿದ್ದಾರೆ, ಈ ಥರ ಒಂದು ಹಾಫ್ ಶರ್ಟಾಗಿ ಈ ಥರ ಸಖತ್ತಾಗಿ ಮಾಡಿದ್ದಾರೆ. ಫೈಟ್ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾ. ನಮ್ಮ ಮನೆ ನಲ್ಲಿಲಿ ಬರೋದು ನೀರು, ಅಂಬರೀಷನ ಕುಡಿದೋಗಿರೋದೇ ಕಾವೇರಿ ನೀರು. ನಾನು ಕೂಸೋದು ನಮ್ಮ ತಾಯಿಗೆ, ನಾನು ಪೂಜಿಸ್ತಾನೆ ಇರ್ತೀನಿ ನಮ್ಮ ಕನ್ನಡ ತಾಯಿಗೆ. ಅವ್ರು ಯಾಕಂದರೆ ಅವ್ರು ನಡ್ಕೊಂಬರೋ ಸ್ಟೈಲು ಗತ್ತು ಸೇಮ್ ಡಿ ಬಾಸ್ ಥರನೇ ಇದ್ದಾರೆ. ಆ ಸ್ಟೈಲ್ ನೋಡೋಕ್ಕಂತೂ ತುಂಬ ಎನರ್ಜಿ ಆಗಿ ಬರ್ತಾರೆ. ಪಕ್ಕ ಡಿ ಬಾಸ್ ನೋಡ್ದಂಗೆ ಆಗುತ್ತೆ, ಪಕ್ಕ ಒಳ್ಳೆಯದಾಗುತ್ತೆ. ಸಿನಿಮಾ ಗೆಲ್ಲುತ್ತೆ. ಚೆನ್ನಾಗೈತೆ, ಬೇಸ್ ಹೊಡೆಯುತ್ತೆ. ನಿಮಗೇನು ಇಷ್ಟ ಆಯ್ತು ಮೂವಿಲಿ? ನಿಮಗೇನು ಇಷ್ಟ ಆಯಿತು ಮೂವಿಲಿ? ಬರೋಣ, ಅವ್ರ ವಯಸ್ಸಿಗೆ ಬಂದು ಕರೆಕ್ಟ್ ಮಾಡೋಣ, ಬರಲ್ಲ. ಚೆನ್ನಾಗೈತೆ. ಅಭಿಷೇಕ್ ಅವರೇ ಇಷ್ಟ, ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂರ್ಯ ಸರ್ ಡೈರೆಕ್ಷನ್ನು, ಅವರಿಗೆ ನಮ್ಮ ಕಡೆ ನಮಸ್ಕಾರ. ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ದಿವಸಗಳ ನಂತರ ಒಳ್ಳೆಯ ಸಿನಿಮಾ. ಥಿಯೇಟ್ರಿಗೆ ಬಂದು ನೋಡ್ತೀನಿ ಅಂತ ನೋಡ್ರಿ ಅಂತ ಹೇಳ್ತೀನಿ ಎಲ್ಲರೂ. ಅಷ್ಟೇ. ಸಿನಿಮಾ ಸಖತ್ತಾಗಿದೆ, ಎಲ್ಲರೂ ಬರ್ರಿ. ಕನ್ನಡ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ. ಇಲ್ಲಿ ನಾವೆಲ್ಲರೂ ಒಂದೇ ಅನ್ನೋದು ಅಣ್ಣರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಯಾರು ಕೇಳಲ್ಲ, ಯಾವ ಹೀರೋ ಬಗ್ಗೆ ಏನು ನೆಗೆಟಿವ್ ಮಾತಾಡೋಕೆ ಹೋಗಬೇಡಿ. ಕನ್ನಡ ಇಂಡಸ್ಟ್ರಿಗೆ ಎಲ್ಲ ಹೀರೋಗಳು ಒಂದೇ. ಬೇಡವಾದ ಕಮೆಂಟ್ಸ್ಗಳು ಆ ಥರ ಮಾಡೋದ್ರಲ್ಲಿ ಬಂದು ಕನ್ನಡ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗ ಆಶೀರ್ವಾದ ಸದಾ ಸಿನಿಮಾದ ಮೇಲೆ ಇರಲಿ ಅಂತ ಒಬ್ಬ ದರ್ಶನ್ ಸರ್ ಅಭಿಮಾನಿ ಆಗಿ